ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತು ಡಿಫ್ರೆಂಟ್ ಆಗಿ ಈ ಒಂದು ಸೌತೆಕಾಯಿ ಮತ್ತೆ ಕ್ಯಾರೆಟ್ ಅನ್ನ ಬಳಸಿ ಯಾವ ರೀತಿ ಅದು ದಿಢೀರಾಗಿ ಇಡ್ಲಿಯನ್ನ ಮಾಡೋದು ಅಂತ ನಮ್ಮಮ್ಮ ಇವತ್ತು ತಿಳಿಸ್ಕೊಡ್ತಾರೆ. ಹೌದು ಅಲ್ವಮ್ಮ, ರೆಡಿ ಇದ್ದೀರಾ ಅಲ್ವಾ? ನಮ್ಮಮ್ಮ ತಿಳಿಸ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ. ನೀವು ಕೂಡ ರೆಡಿಯಾಗಿ ಬನ್ನಿ. ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ಕ್ಯಾರೆಟ್ ಮತ್ತೆ ಸೌತೆಕಾಯಿ ಇಡ್ಲಿಗೆ ಮೇಯ್ನ್ ಆಗಿ ಕ್ಯಾರೆಟ್ ಮತ್ತೆ ಸೌತೆಕಾಯಿ ಬೇಕಾಗುತ್ತೆ. ನಾವಿಲ್ಲಿ ಈ ರೀತಿ ಎರಡು ಯಾವುದಾದ್ರೂ ಸೌತೆಕಾಯಿನ ನೀವು ತಗೋಬಹುದು. ನಾವಿಲ್ಲಿ ಚಿಕ್ಕ ಚಿಕ್ಕ ಸೌತೆಕಾಯಿನ ಎರಡನ್ನ ಈ ರೀತಿ ತುರಿದಿಟ್ಕೊಂಡಿದೀವಿ. ಈ ಒಂದು ಎರಡು ಚಿಕ್ಕ ಚಿಕ್ಕ ಸೌತೆಕಾಯಿನ ನೀಟಾಗಿ ಈ ರೀತಿ ತುರಿದಿಟ್ಕೊಳ್ಳಿ. ಜೊತೆಗೆ ಒಂದು ಕ್ಯಾರೆಟ್ ಅನ್ನ ತುರಿದಿಟ್ಕೊಂಡಿದೀವಿ. ನೀವು ಬೇಕಾದ್ರೆ ಬರೀ ಸೌತೆಕಾಯನ್ನೇ ಹಾಕಿ ಇಡ್ಲಿ ಕೂಡ ಮಾಡ್ಬೋದು. ನೀವು ಬೇಡ ಸೌತೆಕಾಯಿ ಬೇಡ ಅಂದ್ರೆ ಬರೀ ಕ್ಯಾರೆಟ್ ಅನ್ನ ಸೇರಿಸಿ ಕೂಡ ಇಡ್ಲಿ ಮಾಡ್ಬೋದು. ಇಲ್ಲಿ ನಾವು ಸೌತೆಕಾಯಿ ಮತ್ತೆ ಕ್ಯಾರೆಟ್ ಎರಡನ್ನು ಕೂಡ ಸೇರಿಸಿ ಇಡ್ಲಿಯನ್ನ ಮಾಡ್ತಾ ಇದೀವಿ. ಅದು ದಿಢೀರಾಗಿ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಅನ್ನ ಸೇರಿಸಿ ಇಡ್ಲಿಯನ್ನ ಮಾಡ್ತಾ ಇದೀವಿ. ಈ ಸೌತೆಕಾಯಿಯನ್ನ ಎರಡನ್ನು ತುರಿದಿಟ್ಕೊಂಡಿದೀವಿ ಸಣ್ಣದಾಗಿ. ಜೊತೆಗೆ ಒಂದು ಕ್ಯಾರೆಟ್ ಅನ್ನ ತುರಿದಿಟ್ಕೊಂಡಿದೀವಿ. ನಂತರ ಒಂದ್ ಸ್ವಲ್ಪ ಕಾಯಿ ತುರಿಬೇಕಾಗುತ್ತೆ. 4 ಹಸಿಮೆಣಸಿಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾವು ಮೀಡಿಯಂ ರವೆನ 1 ಕಪ್ ಇಟ್ಕೊಂಡಿದ್ದೀವಿ, ಚಿರೋಟಿ ರವೆನ 1 ಕಪ್ ಇಟ್ಕೊಂಡಿದ್ದೀವಿ. ನೀವು ಎರಡನ್ನು ಬಳಸಿ ಮಾಡ್ಬೋದು, ಅಥವಾ ಬರೀ ಮೀಡಿಯಂ ರವೆಲೇ ಮಾಡ್ಬೋದು, ಬರೀ ಚಿರೋಟಿ ರವೆಲೆ ಕೂಡ ಮಾಡ್ಬೋದು. ನೀವು ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದ್ರಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಎರಡನ್ನು ಬಳಸಿದ್ರು ಚೆನ್ನಾಗೇ ಬರುತ್ತೆ, ಇಲ್ಲ ಒಂದನ್ನು ಬಳಸಿ ಮಾಡಿದ್ರು ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಫ್ರೆಂಡ್ಸ್, ಈಗ ಒಂದು ಮಿಕ್ಸಿಂಗ್ ಬೌಲ್ ಅನ್ನ ತಗೊಂಡು ಈ ಒಂದು ಕ್ಯಾರೆಟ್ ಅನ್ನ ತುರಿದಿರೋದು ಏನಿದೆ, ಕ್ಯಾರೆಟ್ ಮತ್ತೆ ಈ ಒಂದು ಸೌತೆಕಾಯಿ, ಅದನ್ನ ಹಾಕೊಳ್ಳೋಣ. ಇಲ್ಲಿ ನಾವು ಸೌತೆಕಾಯಿ ನೀರು ಸಮೇತ ಹಾಕೋತಾ ಇದೀವಿ. ನೀರನ್ನು ಕೂಡ ಹಾಕೊಳ್ಳಿ, ಅದೇನು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೀರನ್ನು ಹಾಕೋತಾ ಇದೀವಿ. ಸೌತೆಕಾಯಿದು ತುರಿದಿರೋದು, ಕ್ಯಾರೆಟ್ ಅನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಕ್ಯಾರೆಟ್ ತುರಿನೂ ಕೂಡ ಹಾಕೋತಾ ಇದೀವಿ. ಕ್ಯಾರೆಟ್ ತುರಿನೂ ಕೂಡ ಸೇರಿಸ್ಕೊಳ್ಳಿ. ನಾವಿಲ್ಲಿ ಕ್ಯಾರೆಟು ಸೌತೆಕಾಯಿ ಆಗಲೇ ಹೇಳ್ದಂಗೆ ಎರಡನ್ನು ಕೂಡ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ಕ್ಯಾರೆಟ್ದೇ ಸಪ್ರೇಟ್ ಮಾಡ್ಬೋದು, ಸೌತೆಕಾಯಿದೇ ಸಪ್ರೇಟ್ ಮಾಡ್ಬೋದು ಇಡ್ಲಿನ. ಈಗ ಏನೊಂದು ರವೆ ತೊಗೊಂಡಿದ್ವಿ, ಚಿರೋಟಿ ರವೆ ಮತ್ತು ಮೀಡಿಯಂ ರವೆ, ಅವೆರಡನ್ನು ಕೂಡ ಸೇರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಈ ಒಂದು ರವೆನ ನೀವು ಬೇಕಾದರೆ ನೀಟಾಗಿ ಒಂದು ಸತಿ ತೊಳೆದು ಕೂಡ ಸೇರಿಸ್ಬೋದು. ನಾವು ಹಂಗೆ ಸೇರಿಸ್ತಾ ಇದ್ದೀವಿ. ನೀವು ಬೇಕಾದ್ರೆ ಒಂದು ಸತಿ ತೊಳ್ಕೊಂಡು ಕೂಡ ಸೇರಿಸ್ಬೋದು. ಈಗ ಇದನ್ನು ತಗೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನೀವು ಎಷ್ಟು ರವೆ ತೊಗೊಂಡಿದ್ದೀರಾ ಅಷ್ಟಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಈಗ ಕಲಿಸ್ಕೊಳ್ಳಿ. ಒಂದು ಸತಿ ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಮೊದಲನೇದಾಗಿ ಕಲಿಸ್ಬಿಟ್ಟು ನೋಡ್ತಾ ಇರ್ಬೋದು, ಕಲಿಸ್ಕೊಳ್ಳಿ ಈ ರೀತಿ. ಇದನ್ನ ಈ ರೀತಿ ಕಲಿಸಿದ ನಂತರ ಇದನ್ನ ಸೈಡಲ್ಲಿ ಇಡಿ. ಒಂದು 5 ನಿಮಿಷಗಳ ಕಾಲ, 5 ನಿಮಿಷ ಇದನ್ನ ಸೈಡಲ್ಲಿ ಇಡೋಣ. ಈಗ ನಂತರ ಫ್ರೆಂಡ್ಸ್, ಈಗ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಏನೊಂದು ತೆಂಗಿನಕಾಯಿ ತುರಿ ಮತ್ತೆ ಮೆಣಸಿಕಾಯಿನ ತಗೊಂಡಿದ್ವಿ, ಅದನ್ನ ಸೇರಿಸ್ಕೊತಾ ಇದೀವಿ. ನೋಡ್ತಾ ಇರ್ಬೋದು, ಇದನ್ನ ಸೇರಿಸಿ ಯಾವುದೇ ನೀರನ್ನ ಹಾಕ್ತಂತೆ ಹಂಗೆ ನೀವು ರುಬ್ಕೋಬೇಕಾಗುತ್ತೆ. ತರ್ತರಿಯಾಗಿ ನೀರನ್ನ ಸೇರಿಸ್ತೇ ರುಬ್ಕೊಳ್ಳಿ. ಮೊದಲನೇದಾಗಿ ಈಗ ನಾವು ಮೆಣಸಿಕಾಯಿನೂ ಸೇರಿಸ್ತಾ ಇದ್ದೀವಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಈಗ ಅದನ್ನ ಅದೇ ಹಂಗೆ ರುಬ್ಕೊಳ್ಳೋಣ. ತರ್ತರಿಯಾಗಿ ಯಾವುದೇ ನೀರನ್ನ ಸೇರಿಸ್ತೇ ರುಬ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಈ ರೀತಿ ನೀರನ್ನ ಸೇರಿಸ್ತೇ ರುಬ್ಕೊಂಡು ಬಂದಿದ್ದೀವಿ. ತರ್ತರಿಗೆ ನೀರನ್ನ ಸೇರಿಸ್ಬೇಡಿ, ಅದೇ ನೀಟಾಗಿ ಪುಡಿ ಆದ್ರೆ ಸಾಕು ಫ್ರೆಂಡ್ಸ್. ಈಗ ಇದನ್ನ ಸೈಡಲ್ಲಿ ಇಟ್ಟಿದ್ವಿ. ಇದಕ್ಕೆ ಈ ಒಂದು ಏನೊಂದು ಕಾಯನ್ನ ರುಬ್ಬಿದ್ವಿ ಅದನ್ನ ಸೇರಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ಸೌತೆಕಾಯಿ ನೀರಲ್ಲೇ ನಾವು ಕಲ್ಸಿ ಮಡಗಿದ್ವಿ, ನೀರನ್ನ ಸೇರಿಸಿರ್ಲಿಲ್ಲ. ಈಗ ಇದನ್ನ ಏನು ಕಾಯಿ ತುರಿ ಇದೆ ಇದನ್ನ ಹಾಕಿದ ನಂತರ ನೀಟಾಗಿ ಈಗ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ನೀವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನೀವು ಈಗ ನೀರನ್ನು ಸೇರಿಸಿ ಇದಕ್ಕೆ ನೀಟಾಗಿ ಈ ಒಂದು ಹದದಲ್ಲೇ ನೀವು ಇಡ್ಲಿನ ಹಾಕ್ಕೋಬೋದು. ಈಗ ಎಲ್ಲವನ್ನು ಕೂಡ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡಿ, ನಾವಿಲ್ಲಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ಕಾಯಿ ತುರಿನ ಸೇರಿಸಿ ನೀವು ಇದೇ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನೇ ನೀವು ಇಡ್ಲಿ ತಟ್ಟೆಗೆ ಹಾಕೋಬೋದು. ಈ ರೀತಿ ಹಾಕಿದ್ರೂ ಕೂಡ ನಿಮಗೆ ಇಡ್ಲಿ ಅನ್ನೋದು ಬರುತ್ತೆ.
ಬಟ್ ನಿಮಗೆ ಈ ಒಂದು ಯಾಕೋ ಒಂದು ಸ್ವಲ್ಪ ಎಲ್ಲವೂ ಕೂಡ ತರಕಾರಿ ರೀತಿ ಅನ್ನಿಸ್ತಾ ಇದ್ದರೆ ಇದಿಷ್ಟನ್ನು ನೀವು ನೀಟಾಗಿ ಈಗಾಗಲೇ ಕಲಿಸ್ಕೊಂಡಿದ್ದೀರಲ್ಲ, ಇದನ್ನು ನೀವು ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೋದು. ಈಗ ನಾವು ರುಬ್ಕೊಂಡು ಮಾಡ್ಕೋತೀವಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನೀಟಾಗಿ ರುಬ್ಕೊಂಡು ನೀವು ಈ ಒಂದು ಹಂತದಲ್ಲಿ ಏನು ಮಾಡ್ಬೋದಪ್ಪ ಅಂದರೆ, ಇಷ್ಟೇ ಸಾಕು ಅಂದರೆ ಇದಕ್ಕೆ ನೀರನ್ನು ಹಾಕಿ ಕಲಸಿ ಒಂದು 15 ನಿಮಿಷ ಇಟ್ಬಿಡಿ. 15 ನಿಮಿಷ ಇಟ್ಬಿಟ್ಟು ಬೇಕಾದ್ರೆ ನೀವು ಇಡ್ಲಿನ ಮಾಡ್ಕೋಬೋದು. ಇದೇ ರೀತಿ ನಮಗೆ ಏನು ತುಂಬ ನುಣ್ಣಗೆ ಬೇಡ ಅಂದರೆ ನಾವಿಲ್ಲಿ ಇದನ್ನು ಇದೇ ರೀತಿ ಮಾಡ್ತಾ ಇಲ್ಲ. ಬದಲಿಗೆ ಇದನ್ನು ಒಂದು ಸ್ವಲ್ಪ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಗ್ರೈಂಡನ್ನು ಮಾಡ್ಕೋತೀವಿ. ಆಗ ಇನ್ನೂ ಚೆನ್ನಾಗಿ ಬರುತ್ತೆ. ಒಂಥರ ರುಬ್ಬಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಒಂದು ಹಂತದಲ್ಲೇ ಮಾಡ್ಕೋಬೋದು ನೀವು. ನಿಮ್ಗೆ ಏನಾದ್ರು ರುಬ್ಬೋದು ಇಷ್ಟ ಇಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು 15 ನಿಮಿಷ ನೀರನ್ನು ಹಾಕಿ ಇಡ್ಲಿ ಅದಕ್ಕೆ ಕಲಸಿ ಇಟ್ಬಿಟ್ರೆ ಒಂದು 15 ನಿಮಿಷ ಆದ ನಂತರ ಅದು ನೀಟಾಗಿ ನೆನೆಯುತ್ತೆ. ಆ ನಂತರ ಇಡ್ಲಿ ಹಾಕೋಬೋದು. ನಾವಿಲ್ಲಿ ಇದನ್ನು ನೀಟಾಗಿ ರುಬ್ಕೋತಾ ಇದ್ದೀವಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ರುಬ್ಬಿದ್ರೂ ಕೂಡ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ರುಬ್ಬಿ ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ರುಬ್ಬಾದ ನಂತರ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡ್ತೀವಿ. ಈಗ ರುಬ್ಕೊಳ್ಳೋಣ ಇರ್ಬೋದು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಒಂದು ಅದಕ್ಕೆ ಅಂದರೆ ತುಂಬ ಏನು ರುಬ್ಕೊಡೋದು ಬೇಡ, ಒಂಚೂರು ಇಡ್ಲಿ ಈ ಒಂದು ವಡೆ ಹಿಟ್ಟಿನ ಅದ ಬರುತ್ತಲ್ಲ ಆ ರೀತಿ ಬಂದರೆ ಸಾಕು. ಆವಾಗ ಇಡ್ಲಿ ಅದಕ್ಕೆ ಬರುತ್ತೆ. ಅದು ನೀರು ಹಾಕಿ ಈಗ ನಾವು ಕಲಸಿ ಮಡಗಿದ ನಂತರ ನೆನೆಯೋದಕ್ಕೆ ಮಡಗಿದಾಗ ಅದು ಇಡ್ಲಿ ಥರ ಆಗುತ್ತೆ. ಈ ರೀತಿ ನಾವು ರುಬ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ನಾವು ತೋರಿಸ್ತಾ ಇದ್ದೀವಿ, ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತಿದ್ದೀನಿ. ಈ ರೀತಿ ಒಂಚೂರು ನೀರನ್ನು ಸೇರಿಸಿ ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಇದನ್ನು ನೆನೆಯೋದಕ್ಕೆ ಒಂದು ಪಾತ್ರೆಗೆ ಹಾಕಿ ಬಿಡೋಣ. ಈಗ ಒಂದು ಪಾತ್ರೆನ ತಗೊಂಡು ಏನು ಇದನ್ನು ರುಬ್ಬಿದ್ದೀವಿ ಅದೆಲ್ಲವನ್ನು ಕೂಡ ನೀಟಾಗಿ ಹಾಕಿ ಒಂದು 15 ನಿಮಿಷ ರುಬ್ಬಿದ ನಂತರ ಈಗ ನಾವು ರುಬ್ಬು ಮಾಡ್ತಿರೋದ್ರಿಂದ ಈಗ ನಾವು ನೆನೆ ಹಾಕ್ತಿದ್ದೀವಿ. ಒಂದು 15 ನಿಮಿಷ ನೀರನ್ನು ನೀವು ಬೇಕಾದರೆ ನೀರನ್ನು ಈಗಲೂ ಕೂಡ ಹಾಕಿ ಎಷ್ಟು ಯಾವೊಂದು ಕನ್ಸಿಸ್ಟೆನ್ಸಿ ಬೇಕೋ ಅದರಲ್ಲಿ ಇಟ್ಕೋಬೋದು. ಬೇಡ ಅಂದರೆ ಆನಂತರ ನೆನೆಯೋದಕ್ಕೆ ಬಿಟ್ಟ ನಂತರ ನೀವು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೋಬೋದು. ನಾವೀಗ ಇದನ್ನು ರುಬ್ಬಿ ಅದೇ ರೀತಿ ಮಡಗಿದ್ದೀವಿ. ಈಗ ಇದು ಆನಂತರ ನೀರನ್ನು ಬೇಕೋ ಬೇಡವೋ ಅಂತ ಒಂದು 15 ನಿಮಿಷ ಆದಮೇಲೆ ಹಾಕೋಣ. ಇಲ್ಲ ಈಗ ಒಂದು ಸ್ವಲ್ಪ ಇದು ನೆನಿಲಿ. ಈಗ ಫ್ರೆಂಡ್ಸ್ ಈಗ 15 ನಿಮಿಷಗಳ ಕಾಲ ಆಗಿದೆ. ನೋಡ್ತಾ ಇರ್ಬೋದು ಇದೆಲ್ಲವೂ ಕೂಡ ಒಂದು ಸ್ವಲ್ಪ ಸೆಟ್ ಆಗಿದೆ. ಬಟ್ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಈಗ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಸೇರಿಸಿ ಒಂದು ಸ್ವಲ್ಪ ಇಡ್ಲಿ ನಿಮಗೆ ಅದಕ್ಕೆ ಇಡ್ಲಿ ಬರಬೇಕೋ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ನಾವಿಲ್ಲಿ ಒಂದು ಸ್ವಲ್ಪ ಅದೇ ಒಂದು ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಒಂಚೂರು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇನ್ ಕೇಸ್ ನಿಮಗೆ ತುಂಬ ತೆಳ್ಳೆ ಆಗೋಯ್ತು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ರವೆನ ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿಗೆ ಅದು ಸರಿ ಹೋಗುತ್ತೆ. ಈಗ ನೋಡಿ ನಾವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದೇ ಒಂದು ಮಿಕ್ಸರ್ ಜಾರ್ಗೆ ಇದಕ್ಕೆ ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಈಗ ಇಷ್ಟು ಬಂದರೆ ಸಾಕು, ಪರ್ಫೆಕ್ಟಾಗಿ ಬಂದಿದೆ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ರೆಡಿ ಆಯಿತು. ಫ್ರೆಂಡ್ಸ್ ಈಗ ಎಣ್ಣೆನ ಹಾಕೊಳ್ಳೋಣ. ಈ ಒಂದು ಇಡ್ಲಿ ತಟ್ಟೆ ತಗೊಂಡು ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆನ ಹಚ್ಕೊಂಡು ಇದಕ್ಕೆ ಈಗ ಏನೊಂದು ನಾವು ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿದ್ವಿ. ಈಗ ಒಂದು ಸೌತೆಕಾಯಿ ಮತ್ತು ಕ್ಯಾರೆಟ್ ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ಈಗಾಗಲೇ ಹಾಕಿ ಇಟ್ಟಿದ್ದೀವಿ. ನಿಮಗೆ ತೋರ್ಸೋಕ್ಕೋಸ್ಕರ ಈಗ ಪುನಃ ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೋಡಿ. ಈಗ ಇಡ್ಲಿ ಹಿಟ್ಟನ್ನು ತೆಗೆದು ಈ ರೀತಿ ನಿಮಗೆ ಇಡ್ಲಿಯನ್ನು ಎಲ್ಲದಕ್ಕೂ ಕೂಡ ಹಾಕೊಳ್ಳೋಣ. ಇಡ್ಲಿಯನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಇಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಹಾಕಿ ಇಟ್ಕೊಳ್ಳಿ. ಈ ರೀತಿ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿ 4ಕ್ಕೂ ಎಷ್ಟಾಗುತ್ತೆ ಅಷ್ಟನ್ನ ನೀಟಾಗಿ ಎಲ್ಲದಕ್ಕೂ ಕೂಡ ನೀಟಾಗಿ ಹಾಕೊಳ್ಳಿ. ಒಂದು ಶೇಪ್ಗೆ ನೀಟಾಗಿ ತಂದ್ಕೊಳ್ಳಿ. ಈ ರೀತಿ ಬರಬೇಕು ಅದು. ನೋಡ್ತಾ ಇರ್ಬೋದು ಇಲ್ಲಿ ಹಾಕ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಒಂದು ತಟ್ಟೆಗೆ ಇಡ್ಲಿ ಹಿಟ್ಟನ್ನು ತುಂಬಿಕೊಂಡು ಇಟ್ಕೋತೀವಿ. ಈಗ ಇದೇ ರೀತಿ ಎಲ್ಲದಕ್ಕೂ ಕೂಡ ನೀವು ಕೂಡ ಇಡ್ಲಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಈ ರೀತಿ ಹಾಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ ಅದು. ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲ ಒಂದು ತಟ್ಟೆನ ಈ ರೀತಿ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಇಟ್ಕೊಂಡಿದೀವಿ. ಈಗ ಇದನ್ನ ಬೇಯೋದಕ್ಕೆ ಇಡೋಣ. ಒಂದು 15 ನಿಮಿಷ ಬೇಯಬೇಕು ಇದನ್ನ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇಡ್ಲಿನ ಕೂಡ ಪಾತ್ರೆನ ಇಟ್ಕೋತಾ ಇದೀವಿ. ಇಡ್ಲಿ ಪಾತ್ರೆ ಒಳಗೆ ಈ ಒಂದು ಇಡ್ಲಿನ ಇಟ್ಕೊಂಡು ನಾನು ಆಗ್ಲೇ ಹೇಳ್ದಂಗೆ 15 ನಿಮಿಷಗಳ ಕಾಲ ಇದನ್ನ ನೀಟಾಗಿ ಬೇಯಬೇಕಾಗುತ್ತೆ. 15 ನಿಮಿಷ ಮಾಮೂಲಿ ಇಡ್ಲಿ ಬೇಯಿಸ್ದಂಗೆ ಬೇಯಿಸ್ಕೊಳ್ಳೋಣ. ಈಗ ಇದು 15 ನಿಮಿಷ ಆಗ್ಲಿ. ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಇದು 15 ನಿಮಿಷ ಆಗಿದೆ. ಈಗ ಇದನ್ನ ತಕ್ಕೊಳ್ಳೋಣ.
ಈಗ ಇದನ್ನ ತೆಗ್ದಿದೀವಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಕ್ಯಾರೆಟ್ ಮತ್ತೆ ಸೌತೆಕಾಯಿಯ ಒಂದು ಇಡ್ಲಿ. ನೋಡಿ, ಈಗ ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದನ್ನ ಸರ್ವನ್ನ ಮಾಡ್ಕೋತಾ ಇದೀವಿ. ನೀಟಾಗಿ ಎಲ್ಲವನ್ನು ಕೂಡ ಬಿಡಿಸಿ ನೋಡಿ, ಒಂಚೂರು ಕೂಡ ಜಾಸ್ತಿ ಅಂಟೋದಿಲ್ಲ ತಟ್ಟೆಗೆ, ನೀಟಾಗಿ ಬಂದ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಒಂಥರ ರವೆ ಇಡ್ಲಿ ಥರ ಅನಿಸುತ್ತೆ, ಬಟ್ ಆದರೆ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿರೋದು ತಿಂದಾಗ ಮಾತ್ರ ಗೊತ್ತಾಗುತ್ತೆ. ನೋಡಿದ್ರೆ ಮಾತ್ರ ರವೆ ಇಡ್ಲಿ ಥರನೇ ಕಾಣುತ್ತೆ. ಈಗ ಇದನ್ನು ಚಟ್ನಿ ಜೊತೆಗೆ ಸರ್ವನ್ನ ಮಾಡ್ಕೊಳ್ಳೋಣ. ಒಂಚೂರು ಚಟ್ನಿನ ಸೇರಿಸಿ ಈಗ ಸರ್ವನ್ನ ಮಾಡ್ಕೊಳ್ಳೋಣ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸ್ಬೇಕು. ನೋಡಿ, ಚಟ್ನಿ ಜೊತೆಗೆ ಸರ್ವನ್ನ ಕೂಡ ಮಾಡ್ಕೋತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಪರ್ಫೆಕ್ಟಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈಗ ಇದು ಹೇಗಿದೆ ಅಂತ ತಿಂದು ನೋಡುವಂಥ ಸಮಯ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮಮ್ಮ ಈಗ ಕಡೆಗೂ ಕೂಡ ಈ ಒಂದು ಕ್ಯಾರೆಟ್ ಮತ್ತು ಸೌತೆಕಾಯಲ್ಲಿ ಇಡ್ಲಿಯನ್ನು ಮಾಡಿಕೊಟ್ಟಿದ್ದಾರೆ. ನೋಡೋದಕ್ಕೆ ಮಾತ್ರ ರವೆ ಇಡ್ಲಿ ಥರ ಕಂಡ್ರೂ ಕೂಡ ತಿಂದಾಗ ಮಾತ್ರ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈಗ ಇದನ್ನ ಟೇಸ್ಟ್ ಮಾಡುವಂತ ಸಮಯ. ನೋಡ್ತಾ ಇರ್ಬೋದು, ಈ ಚಟ್ನಿ ಜೊತೆ ಸರ್ವನ್ನ ಮಾಡಿದ್ದಾರೆ. ಆ ಸೌತೆಕಾಯಿ ಅಂತೂ ಬಾಯಿಗೆ ಸಿಗುತ್ತೆ, ಜೊತೆಗೆ ಕ್ಯಾರೆಟ್ ಕೂಡ ಬಾಯಿಗೆ ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರಿನ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.